ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಬೆಂಗಳೂರು ಅಂದ್ರೇ ಟ್ರಾಫಿಕ್ ಅಂದ್ರೇ ಬೆಂಗಳೂರು ಅಲ್ವಾ. ಇಲ್ಲಿ ನೋಡಿ, ನಾವು ಹೋಗೋ ದಾರಿಯಲ್ಲೇ ವಿಧಾನಸೌಧ ಬಂತು, ಈ ಕಡೆ ಕೋರ್ಟ್ ಬಂತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಅಲ್ಲೂ ಸಿಕ್ಕಾಪಟ್ಟೆ ರಶ್ ಇದೆ. ಇದು ಟೈಮಿಂಗ್ ಬಂದುಬಿಟ್ಟು 9:30 10 ಗಂಟೆ. ನಾವು ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ ಲಾಲ್ ಬಿಲ್ಡಿಂಗ್ಗೆ ಹೋಗೋಣ ಅಂತ ಚಿಕ್ಕಪೇಟೆಗೆ ಹೋಗಿದ್ದೀವಿ. ಇಲ್ಲಂತರೂ ನಮಗೆಲ್ಲ ಥರದ ಬಟ್ಟೆನೂ ಚೀಪ್ ಆ್ಯಂಡ್ ಬೆಸ್ಟು ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಇದು ಬಂದುಬಿಟ್ಟು ಮಾರ್ಕೆಟ್ ಒಳಗಿದೆ. ಇದ್ರದ್ದು ಅಡ್ರೆಸ್ ನಾನು ಮೆನ್ಷನ್ ಮಾಡ್ತೀನಿ. ನಾನಂತೂ ಎಲ್ಲ ಡ್ರೆಸ್ಸಸ್ಸು ವೆರ್ತನ್ನು ನಾರ್ಸ್ಟನ್ನು ಎಲ್ಲನೂ ಟ್ರಯಲ್ ಮಾಡ್ತಾಯಿದ್ದೀನಿ. ನೋಡಿ, ಟೀ ಶರ್ಟ್ಸ್ ಅಂತೂ ತುಂಬ ಚೆನ್ನಾಗಿದೆ. ನನಗೆಲ್ಲನೂ ಲೈಕ್ ಆಗಿದೆ. ಆಲ್ಮೋಸ್ಟು ಟ್ರೆಡಿಷ್ನಲ್ಲು, ನಾರ್ಮಲ್ಲು, ಯಾವುದು ನಮಗೆ ಯಾವ ಥರದ್ದು ಬೇಕು. ನಾರ್ತನ್ನಂತೂ ತುಂಬ ಚೆನ್ನಾಗಿದೆ. ನಾನು ಎಲ್ಲ ಥರದ್ದು ಇಲ್ಲಿ ನೋಡ್ತಾ ಇದ್ದೀನಿ. ನೋಡಿ, ಇದು ಬಂದುಬಿಟ್ಟು ಜೀನ್ಸ್ ಮೇಲಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ನನ್ನ ಮಗಳಿಗೂ ಅಷ್ಟೇ ಕಾರ್ಡ್ ಸೆಟ್ಟು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಅವಳಿಗಂತೂ ನಾನು ಈ ಬ್ಲೂ ತೊಗೊಂಡಿದ್ದೀನಿ. ಬಟ್ ಸ್ವಲ್ಪ ದೊಡ್ಡದಾಗುತ್ತೆ. ಬೆಳೆಯೋ ಹುಡುಗರಲ್ವ, ಹಂಗಾಗಿ ಸ್ವಲ್ಪ ದೊಡ್ಡದೇ ತಂದಿದ್ದೀನಿ. ದೊಡ್ಡದಂದರೆ ಅಲ್ಲಿ ಸೈಜ್ ಅದೇ ಇದೆ. ಹಂಗಾಗಿ ಹಾಗೆ ಸೀರೆಗೆ ಹೋದ್ವಿ. ಯಾಕಂದರೆ ಈಗ ವರಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ, ಗಣೇಶ ಹಬ್ಬ ಇಷ್ಟೆಲ್ಲ ಬರ್ತಿದೆಯಲ್ಲ. ಹಾಗಾಗಿ ಹಂಗೆ ಅಲ್ಲಿಂದ ಹೋಲ್ಸೇಲ್ ಮಮ್ಮಿ ಯಾವಾಗೂ ತೊಗೊತಾಳಲ್ಲ, ಅಲ್ಲೇ ಹೋಗಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬ್ಯಾಗ್ಸು ನಮಗೆ ಟೂರ್ ಬ್ಯಾಗ್ಸು, ಎಲ್ಲರೂ ಲಗೇಜ್ ಬ್ಯಾಗು ಎಲ್ಲ ಥರದ್ದು ನಾವು ಎಷ್ಟೇ ವೇಟ್ ಇರೋದನ್ನು ತೊಗೊಂಡ್ರು 200 ಅಷ್ಟೇ ಓನ್ಲಿ. ತುಂಬ ಚೆನ್ನಾಗಿದೆ. ಇದೇ ನಾವು ಶಾಪಲ್ಲಿ ತೊಗೊಂಡ್ರೆ ಮಿನಿಮಮ್ ಅಂದರೂ 500 ಇರುತ್ತೆ. ಬಟ್ ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಂತೂ ಎಲ್ರಿಗೂ ಗೊತ್ತೇ ಇರುತ್ತೆ, ಅಲ್ಲಿ ಆಲ್ಮೋಸ್ಟ್ ಚೀಪ್ ಆ್ಯಂಡ್ ಬೆಸ್ಟೇ, ಕಮ್ಮಿ ಪ್ರೈಸು ಅಂತ. ಇನ್ನು ನಮ್ಗೆ ಅಲ್ಲಿ ಅಡ್ಡಾಡಿ ತುಂಬ ಟಯರ್ಡ್ ಆಗಿದ್ವಿ. ಬಂದು ಸ್ವಲ್ಪ ಟಿಫಿನ್ಸ್ ಥರ ತಿಂದ್ಬಿಟ್ಟು ಸ್ನ್ಯಾಕ್ಸ್ ಸ್ವಲ್ಪ ಕಾಫಿ ಕುಡಿದ್ವಿ. ಕಾಫಿ ಅಂತೂ ತುಂಬ ಚೆನ್ನಾಗಿತ್ತು. ಈಗ ಇನ್ನೂ ಒಂದೇನು ಗೊತ್ತಾ, ಎಲ್ಲೋದ್ರೂ ಈಗ ಫೋನ್ಪೇ ಅವೈಲಬಲ್ ಇಲ್ಲ ಅಂತಿದ್ದಾರೆ. ಅದೊಂದು ಪ್ರಾಬ್ಲಮ್ ಆಯ್ತು ನಮಗೆ. ನೆಕ್ಸ್ಟ್ ಹೋದರೆ ಅಮೌಂಟೇ ತೊಗೊಂಡು ಹೋಗಬೇಕು. ಹಾಗೆ ಕೆಲವು ಪಾರ್ಲರ್ ಐಟಮ್ಗೂ, ಐಡ್ರಾ ಮೇಕಪ್ಗೆಲ್ಲ ಸ್ವಲ್ಪ ಬೇಕಿತ್ತು. ಹಂಗಾಗಿ ಇಲ್ಲಿ ಪಾರ್ಲರ್ ಅಂಗಡಿಗೆ ಹೋಗಿ ಕೆಲವೆಲ್ಲ ಐಟಮ್ಸ್ ತೊಗೊಂಡಿದ್ದೀವಿ. ಅಮ್ಮ ಇಟ್ಕೊಂಡು ಸ್ವಲ್ಪ ವರಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಡೆಕೋರೇಟ್ ಅಲಂಕಾರಕ್ಕೆ ಬೇಕಂತ ಇಲ್ಲಿ ನೋಡ್ರಿ, ಆನೆದು ತುಂಬ ಗೋಲ್ಡಿಶಲ್ಲೇ ಪಾಲಿಸ್ ಬಂದಿದೆ. ತುಂಬ ಚೆನ್ನಾಗಿದೆ. 5,000 ಹೇಳ್ತಿದ್ದಾರೆ. ಅಮ್ಮ ತೊಗೊಂಡ್ರು. ಹಾಗೆ ನಾವು ನಮ್ಮ ಟೈಮಿಂಗು ಬೆಳಗ್ಗೆ 9:30ಗೆ ಬಂದಿರೋರು ಈವ್ನಿಂಗು 8:30 9 ಆಗ್ತಿದೆ. ಇನ್ನೂ ನೋಡಿ ನೀವು 9 o'clock 10 ಆಗ್ತಾಯಿದ್ರು. ಎಷ್ಟು ರಶ್ ಇದೆ ಮಾರ್ಕೆಟು. ಇದೇನು ರಾತ್ರಿ ಇಡೀ ರಾತ್ರಿ ಹಿಂಗೆ ಇರುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಈ ಟೈಮ್ ಆದ್ರೂ ಸಿಕ್ಕಾಪಟ್ಟೆ ಗದ್ದಲ ಇದೆ. ಅಂದರೆ ಅದೇ ರಶ್ಶು. ತುಂಬ ಚೆನ್ನಾಗಿದೆ. ನಾವಂತೂ ಕ್ಯಾಬ್ ಬುಕ್ ಮಾಡಿದ್ದೀವಿ. ಆ ಕ್ಯಾಬ್ ಬರೋಷ್ಟೊತ್ತಕ್ಕೆ ಇನ್ನೊಂದು ಸ್ವಲ್ಪ ಅಡ್ಡಾಡೋಣ ಅಂತ. ಇಲ್ಲಿ ಬ್ಯಾಂಗಲ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಗೆ ಯಾವುದೇ ತಗೊಳ್ಳಿ ಓನ್ಲಿ 50 ರೂಪಾಯಿ, ಅದೇ 50 ರೂಪೀಸು. ತುಂಬ ಚೆನ್ನಾಗಿದೆ. ನಾವಂತೂ ಒಂದು 4-5 ಡಿಸೈನ್ಸ್ ತೊಗೊಂಡಿದ್ದೀವಿ. ಎಲ್ಲ ಸ್ಯಾರೀಸ್ ಮ್ಯಾಚಿಂಗು ಎಲ್ಲ ಅಂತ. ಇಲ್ಲಿ ನೋಡಿ, ಸ್ವಲ್ಪ ಒಂದು ಮಟ್ಟಕ್ಕೆ ಕೆಲವರು ಡೋರ್ಸ್ ಹಾಕ್ತಿದ್ದಾರೆ. ಆದರೂ ರಶ್ ಮಾತ್ರ ಕಮ್ಮಿ ಆಗಿಲ್ಲ. ನಮ್ಮದಂತೂ ಕ್ಯಾಬ್ ಬಂತು. ನಾವು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಲ್ಲ, ಹೀಗೆ ಹೋಗ್ತಾ ಇದ್ದೀವಿ. ನೋಡಿ, ನೈಟ್ ಬಂದುಬಿಟ್ಟು ಎಲ್ಲರೂ ತಿಂದೋಗೋಣ ಅಂದ್ಕೊಂಡ್ವಿ. ಬಟ್ ಬೇಡ ಅಂದ್ರಮ್ಮ. ಇನ್ನು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಿದ್ವಿ. ಎಲ್ಲರೂ ಎದ್ದಿದ ತಕ್ಷಣವೇ ಕ್ಯಾರಮ್ ಮುಂದೆ ಕೂತ್ಬಿಟ್ಟಿದ್ದಾರೆ ನೋಡ್ರಿ. ಅಪ್ಪ, ಅಮ್ಮ, ತಮ್ಮ, ಅಕ್ಕ ಎಲ್ಲರೂ. ಇನ್ನು ನಮ್ಮ ಮನೆಯವರಂತೂ ಆಫೀಸ್ಗೆ ಹೋಗಿ ಆಲ್ಮೋಸ್ಟ್ ಇನ್ನು ಸ್ನ್ಯಾಕ್ಸ್ ತೊಗೊಂಡು ಬರ್ತಿದ್ದಾರೆ. ನನ್ನ ಮಗ ಬಡ ಅಂತ ಓಡಿ ಬಂದು ಕೊಟ್ಟ. ಅಂದರೆ ಅವ ಮಿರ್ಚಿ ತರಿಸಿದೆ. ಯಾಕಂದರೆ ನಮಗೂ ಮಾಡ್ಲಿಕ್ಕೆ ಅಷ್ಟು ಇದಾಗಲ್ಲ. ಎಲ್ಲರೂ ಹಾಗೆ ಮಾತಾಡ್ಕೊತ ಕುಂತ್ಬಿಟ್ಟಿದ್ವಿ. ಒಂದು ಸ್ವಲ್ಪ ಸ್ನ್ಯಾಕ್ಸು, ಟೀ ಚೆನ್ನಾಗಿರುತ್ತೆ ಈವ್ನಿಂಗು ಅಂತ ಇವರಿನ್ನ ಮಿರ್ಚಿ ತೊಗೊಂಬಂದ್ರು. ಬಿಸಿದು ತುಂಬ ಚೆನ್ನಾಗಿತ್ತು. ಮಕ್ಕಳಂತೂ ಸ್ಕೂಲ್ಗೆ ಹೋಗಿಲ್ಲ ಅವತ್ತು. ಅಮ್ಮ ಅಪ್ಪ ಎಲ್ಲರೂ ಬಂದಿದ್ದಾರೆ ಅಂತ. ಆಯಿತು ಇವತ್ತು ರಜಾನೆ ಬಿಡಿ ಅಂತ ಹೇಳಿ ಅಮ್ಮನೂ ಬೇಡ ಬಿಡಮ್ಮ ಅಂದರು. ಇನ್ನೆಲ್ಲರೂ ತುಂಬ ಚೆನ್ನಾಗಿ ನಕ್ಕೊತ ಮಾತಾಡ್ಕೊತ ಟೈಮ್ ಅಂತೂ ಭಾಳ ಸ್ಪೆಂಡ್ ಮಾಡಿದ್ವಿ. ಎಲ್ಲರೂ ಸೇರಿ ಕೂತು ತಿಂದ್ವಿ. ಪಾಪ ಅವ್ರು ಆಡ್ತಿರ್ತಾರಂತ ನಾನಂತೂ ಈ ಕಡೆ ಬಂದು ಸ್ವಲ್ಪ ಟೀ ಇಡೋಣ ಅವ್ರಿಗೆ ಅಂದ್ಕೊಂಡೆ. ಆದರೂ ನಮ್ಮ ಮನೆಯವ್ರು ಬೆಳಗಿನ ಮನೇಲಿ ಇರಲಿಲ್ಲ ಅಲ್ವ, ಅದಕ್ಕೆ ಸ್ವಲ್ಪ ಹೊತ್ತು ಬಂದು ಅವ್ರ ಹತ್ರ ಮಾತಾಡಬೇಕು ಅಂತ ಫ್ರೆಶ್ ಆಗಿ ಬಂದು ಕೂತ್ಕೊಂಡ್ರು. ಅಂದರೆ ಅಪ್ಪ ಅಲ್ಲೇ ಇದ್ದಾರೆ. ಎಲ್ಲರಿಗೂ ಕೊಡದೇ ಇದ್ರು, ಫಸ್ಟ್ ಅಳಿಯಂಗೆ ಕೊಟ್ಟರು ಅಂತ ನಾನೇ ಹೇಳ್ತಾ ಇದ್ದೀನಿ. ಇನ್ನು ಟೀ ಅಂತೂ ಈ ಕಡೆ ಇಟ್ಟೆ. ಸ್ವಲ್ಪ ಮಕ್ಕಳೆಲ್ಲರೂ, ಅಕ್ಕ ತಮ್ಮ ಎಲ್ಲರೂ ಬಂದಿದ್ರಲ್ಲ, ಹಂಗಾಗಿ ಸ್ವಲ್ಪ ಇದು ಜಾಮೂನ್ ಮಾಡೋಣ ಅಂತ ಜಾಮೂನ್ ಪ್ಯಾಕೆಟು ತರಿಸಿದ್ದೀನಿ. ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಹಂಗಾಗಿ ಅಮ್ಮನ ಕಡೆನೇ ಮಾಡಿಸ್ಬೇಕು. ನಮ್ಮ ವಿಡಿಯೋ ಯಾರು ಮೊದಲನೇ ಸಲ ನೋಡೋಂಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್. ಓಕೆ, ಇನ್ನು ಟೀ ಅಂತೂ ಆಯಿತು. ಹೇಗಿದೆಯೋ, ನನಗೆ ಭಾಳ ಕ್ವಾಂಟಿಟಿ ಅಂದರೆ ಮಾಡೋಕ್ಕೆ ಸ್ವಲ್ಪ ಬರೋದಿಲ್ಲ. ಅಥವಾ ಶುಗರ್ ಜಾಸ್ತಿ ಆಗಿರುತ್ತೆ ಅಥವಾ ಟೀ ಜಾಸ್ತಿ ಆಗಿರುತ್ತೆ ಪುಡಿ. ಏನೋ ಅಮ್ಮ ಹಿಂಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ.
ಆ ಟೀ ತರೋ ಅಷ್ಟೊತ್ತಿಗೆ ಯಾರೂ ಇಲ್ಲ ಅಲ್ಲಿ, ಎಲ್ಲರೂ ಆಚೆ ಹೋಗಿದ್ದಾರಂತೆ. ಅದಕ್ಕೆ ಅವ್ರನ್ನ ಕೂಗಬೇಕು ಎಲ್ಲಿದ್ದಾರೋ ಏನೋ. ನಮ್ಮ ಪಪ್ಪ ಅಂತೂ ಇಲ್ಲವೇ ಇಲ್ಲ, ಎಲ್ಲಿಗೆ ಹೋಗಿದ್ದಾರೋ, ಮಕ್ಕಳು ಕರ್ಕೊಂಡು ಹೋಗಿರಬೇಕು ಅಂತ ಅಕ್ಕ ಹೋಗಿ ಹೊರಗೆ ಹೋಗಿ ಕರ್ಕೊಬಂದ್ಲು. ಎಲ್ಲರೂ ಈ ಥರ ಹ್ಯಾಪಿಯಾಗಿ ಟೀ ನಮ್ಮಮ್ಮಗೆ ಸ್ವಲ್ಪ ಟೀ ಕುಡಿಸೋಣ ಅಂತ ನಮ್ಮಕ್ಕ ತಮಾಷೆ ಮಾಡ್ತಾಯಿದ್ಲು. ಇನ್ನು ಅಕ್ಕ ಸ್ವಲ್ಪ ನೈಟಿಗೆ ಕರ್ರಿ ಥರ ಮಾಡು, ಏನಾದ್ರು ಬೆಂಗನ್ ಇದೆ ಅಂದರೆ ಅದೇ ಬದನೆಕಾಯಿ, ಅವಳು ಬದನೆಕಾಯಿ ಚೆನ್ನಾಗಿ ಮಾಡ್ತಾಳೆ ಅಂತ ಅವಳ ಹತ್ರ ಮಾಡಿಸ್ತಿದ್ದೀನಿ. ನಾನು ಪಾತ್ರೆ ಎಲ್ಲ ತೊಳಬೇಕು. ಅಮ್ಮಂಗೆ ಸ್ವಲ್ಪ ಜಾಮೂನ್ ಮಾಡಮ್ಮ ಅಂತ ಹೇಳಿ ಅಮ್ಮಂಗಂತೂ ಪ್ಯಾಕೆಟ್ ಕೊಟ್ಬಿಟ್ಟಿದ್ದೀನಿ. ಅದಂತೂ ಅಮ್ಮನೇ ಮಾಡೋದು. ಅಮ್ಮ ಸ್ವೀಟ್ ತುಂಬ ಚೆನ್ನಾಗಿ ಮಾಡ್ತಾರೆ, ಯಾವುದೇ ಸ್ವೀಟ್ ಆಗಿರ್ಬೋದು. ಹಾಗಾಗಿ ಅಕ್ಕ ಬಂದುಬಿಟ್ಟು ಕರಿ ಮಾಡ್ತಿದ್ದಾಳೆ, ಅಮ್ಮ ಸ್ವೀಟ್ ಮಾಡ್ತಿದ್ದಾಳೆ, ನಾನು ಪಾತ್ರೆ ತೊಳಿತಾ ಇದ್ದೀನಿ. ಹೀಗೆ ಒನ್ ಡೇ ಅಂತೂ ತುಂಬ ಚೆನ್ನಾಗೇ ಇಷ್ಟ ಆಯಿತು ಅನಿಸುತ್ತೆ ನನಗೆ. ನಿಮ್ಗೆ ಹೇಗೆ ಅನಿಸುತ್ತೋ ಕಾಮೆಂಟ್ ಮಾಡಿ. ಇನ್ನು ಜಾಮೂನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದು ಪಾಕ ಮಾಡಬೇಕು, ಅಮ್ಮನೇ ಮಾಡ್ತಾರೆ. ಎಲ್ಲ ಈ ಬದನೆಕಾಯಿ ಕರ್ರಿಗೆ ಚಪಾತಿ ಚೆನ್ನಾಗಿರುತ್ತೆ ಅಂತ ಅಮ್ಮ ಹತ್ರ ಚಪಾತಿ ಮಾಡಿಸ್ತಾ ಇದ್ದೀನಿ. ಜಾಮೂನು ಚಪಾತಿ ಎಲ್ಲ ಅಮ್ಮನೇ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಕರ್ರಿ ಅಂತೂ ಸೂಪರಾಗಿ ಬಂದಿದೆ. ಅಕ್ಕ ಇವಳೇ ಡಿಫ್ರೆಂಟ್ ಮಾಡಿದ್ದಾಳೆ, ನಾನು ಈ ಸಲ ಟ್ರೈ ಮಾಡಬೇಕು ಈ ಥರ. ಇನ್ನು ಇದು ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನಿಸುತ್ತೆ? ಇಷ್ಟ ಆದರೆ ಲೈಕು, ಕಾಮೆಂಟು, ಹಾಗೆ ಸಬ್ಸ್ಕ್ರೈಬ್. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.